ಎಲ್ಲ ಮಾಧ್ಯಮದವರಿಗೆ ಇವತ್ತು ಸ್ವಾಗತ ಕೋರುತ್ತಾ ನಾವು ಇವತ್ತು ಜಬ್ಬಾರ್ ಸಾಹೇಬರಿಗೆ ಶಿಸ್ತಿನ ಸಿಪಾಯಿ ಏನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಅಂತೇಳಿ ಅವರು ರಾಜಕೀಯ ಪ್ರವೇಶ ಮಾಡಿದಾಗಿಂದ ಇವತ್ತಿನವರೆಗೂ ಪಕ್ಷ ವಿರೋಧ ಚಟುವಟಿಕೆ ಅವರು ಜೀವಮಾನದಲ್ಲೇ ಮಾಡಿಲ್ಲ. ಅವ್ರ ಮೇಲೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಇವತ್ತು ಉಚ್ಚಾಟನೆ ಮಾಡಿರೋದು ನಾವು ಖಂಡನೀಯ. ನಾವು ಅದಕ್ಕೆ ಖಂಡಿಸ್ತಾ ಇದ್ದೀವಿ. ಸಮಾಜದವರು, ನಾವು ಕಾಂಗ್ರೆಸ್ ಪಕ್ಷದವರೇ, ನಾವು ಅದಕ್ಕೆ ಖಂಡಿಸ್ತಾ ಇದ್ದೀವಿ. ನಾವು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಸುರ್ಜೇವಾಲಾರವರು ಹೈಕಮಾಂಡ್ನಲ್ಲಿ ಇದಕ್ಕೆ ಸೂಚನೆ ಇದೆ ಅಂತೇಳಿ ಅವರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಇದು ಮಹಾ ತಪ್ಪು ಮಾಡಿದ್ದಾರೆ. ನಮಗೆ ಮೇಲೆ ದೌರ್ಜನ್ಯ ಆಗಿದೆ, ಜಬ್ಬಾರ್ ಸಾಹೇಬ್ರ ಮೇಲೆ ಅನ್ಯಾಯ ಆಗಿದೆ. ಅವ್ರ ಮೇಲೆ ಅಪಾದನೆ ಹೊರಿಸಿರೋದೇ ದೊಡ್ಡ ಅನ್ಯಾಯ. ಯಾಕಂದರೆ ಅವರು ಜೀವಮಾನದಲ್ಲಿ ಯಾವತ್ತೂ ಅವರು ತಪ್ಪು ಕೆಲಸ ಮಾಡಿಲ್ಲ. ಪಕ್ಷ ಏನೇ ಕಷ್ಟದಲ್ಲಿದ್ರೂ ಪಕ್ಷ ಬಿಟ್ಟು ಹೋಗಿಲ್ಲ. ಯಾವತ್ತಿದ್ರೂ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ K. ಅಬ್ದುಲ್ ಜಬ್ಬಾರ್ ಅವರು ದಾವಣಗೆರೆ ದಕ್ಷಿಣಕ್ಕೆ ಸೀಮಿತ ಆದ ರಾಜಕಾರಣ ಅರಲ್ಲ. ಇಡೀ ರಾಜ್ಯಾದ್ಯಂತ 2018 2023 ಚುನಾವಣೆ ಆಗಲಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇವತ್ತು ಏನು 140 ಶಾಸಕರು ಆಯ್ಕೆಯಾಗಿ ನಮ್ಮ ಸರ್ಕಾರ ರಚನೆ ಇದೆ. ಅದರಲ್ಲಿ ಬೇರೆ ನಾಯಕರ ಜೊತೆಗೆ ದೊಡ್ಡ ಪಾತ್ರ ನಮ್ಮ ಅಲ್ಪಸಂಖ್ಯಾತರ ನಾಯಕರಲ್ಲಿ ಜಬ್ಬಾರ್ ಸಾಹೇಬ್ರದ್ದು ಇದೆ ಅಂತ ಹೇಳಿ ನಾನು ಇವತ್ತು ಅವರಿಗೆ ಉಚ್ಚಾರಣೆ ಮಾಡಿರೋದು ನಮಗೆಲ್ಲರ ದುಃಖಕರ ಸಂಗತಿ. ಒಂದೇ ಒಂದು ಅವರಿಗೆ ಪನಿಷ್ಮೆಂಟ್ ಏನಂತ ಹೇಳಿದರೆ, ದಾವಣಗೆರೆ ದಕ್ಷಿಣದಲ್ಲಿ ಬಹುದಿನಗಳ ಕಾಲ ಮೇಲೆ ಒಂದು ಅಲ್ಪಸಂಖ್ಯಾತರ ಧ್ವನಿಯಿಂದ ಎತ್ತಿದ ನಾಯಕರಾದ K. ಅಬ್ದುಲ್ ಜಬ್ಬಾರ್ ಅವರಿಗೆ ಇಷ್ಟು ದೊಡ್ಡ ಪನಿಷ್ಮೆಂಟ್ ಕೊಟ್ಟಿರೋದು ಮಹಾ ತಪ್ಪು. ಇದು ತಕ್ಷಣವೇ ಇವರು ಆ ರಾಜೀನಾಮೆಯನ್ನು ವಾಪಸ್ ತಗೊಂಡು ಆ ಪಕ್ಷದಲ್ಲಿ ಅವರಿಗೆ ಮುಂದುವರಿಸಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿಕೊಳ್ಳುತ್ತೇನೆ. ಮತ್ತು ಈ ಷಡ್ಯಂತ್ರದಲ್ಲಿ ಜಬ್ಬಾರ್ ಸಾಹೇಬರು ಈ ಮಟ್ಟಕ್ಕೆ ಹಿಂದೆ ಹೋಗಬೇಕು, ಈ ಮಟ್ಟ ತನಕ ಹೋಗ್ಬೇಕಂತೇಳಿ ನಮ್ಮ ಸಮಾಜದ ಕೆಲವು ನಾಯಕರು ಅವ್ರ ಜೊತೆಗೆ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವರು ಆದಷ್ಟು ಬೇಗ ಜಲ್ದಿ MLC ಆಗಲಿ, ಅವರು ಆದಷ್ಟು ಬೇಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಲಿ. ಜಬ್ಬಾರ್ ಸಾಹೇಬರು ಸೇವೆ ಸಲ್ಲಿಸಿದ್ರಲ್ಲ ಅದಕ್ಕಿಂತ 2 ಪಟ್ಟು ಕೆಲಸ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ವಿನಂತಿ ಮಾಡುತ್ತಾ ಅವರಿಗೆ ಒಳ್ಳೇದಾಗಲಿ. ಯಾರು ದೇವರು ಜಬ್ಬಾರ್ ಸಾಹೇಬ್ರ ಮೇಲೆ ಷಡ್ಯಂತ್ರ ಮಾಡಿದಾರೋ ಎಲ್ಲ ನಾಯಕರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು KPCC ಮತ್ತು AICC ಹೈಕಮಾಂಡಲ್ಲಿ ಕೇಳ್ಕೊಳ್ಳೋದಷ್ಟೇ. ಎಲ್ಲ ಮಾಧ್ಯಮದವರಿಗೆ ಇವತ್ತು ಸ್ವಾಗತ ಕೋರುತ್ತಾ ನಾವು ಇವತ್ತು ಜಬ್ಬಾರ್ ಸಾಹೇಬರಿಗೆ ಶಿಸ್ತಿನ ಸಿಪಾಯಿ ಏನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಅಂತೇಳಿ ಅವರು ರಾಜಕೀಯ ಪ್ರವೇಶ ಮಾಡಿದಾಗಿಂದ ಇವತ್ತಿನವರೆಗೂ ಪಕ್ಷ ವಿರೋಧ ಚಟುವಟಿಕೆ ಅವರು ಜೀವಮಾನದಲ್ಲೇ ಮಾಡಿಲ್ಲ. ಅವ್ರ ಮೇಲೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಇವತ್ತು ಉಚ್ಚಾಟನೆ ಮಾಡಿರೋದು ನಾವು ಖಂಡನೀಯ. ನಾವು ಅದಕ್ಕೆ ಖಂಡಿಸ್ತಾ ಇದ್ದೀವಿ. ಸಮಾಜದವರು, ನಾವು ಕಾಂಗ್ರೆಸ್ ಪಕ್ಷದವರೇ, ನಾವು ಅದಕ್ಕೆ ಖಂಡಿಸ್ತಾ ಇದ್ದೀವಿ. ನಾವು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಸುರ್ಜೇವಾಲಾರವರು ಹೈಕಮಾಂಡ್ನಲ್ಲಿ ಇದಕ್ಕೆ ಸೂಚನೆ ಇದೆ ಅಂತೇಳಿ ಅವರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಇದು ಮಹಾ ತಪ್ಪು ಮಾಡಿದ್ದಾರೆ. ನಮಗೆ ಮೇಲೆ ದೌರ್ಜನ್ಯ ಆಗಿದೆ, ಜಬ್ಬಾರ್ ಸಾಹೇಬ್ರ ಮೇಲೆ ಅನ್ಯಾಯ ಆಗಿದೆ. ಅವ್ರ ಮೇಲೆ ಅಪಾದನೆ ಹೊರಿಸಿರೋದೇ ದೊಡ್ಡ ಅನ್ಯಾಯ. ಯಾಕಂದರೆ ಅವರು ಜೀವಮಾನದಲ್ಲಿ ಯಾವತ್ತೂ ಅವರು ತಪ್ಪು ಕೆಲಸ ಮಾಡಿಲ್ಲ. ಪಕ್ಷ ಏನೇ ಕಷ್ಟದಲ್ಲಿದ್ರೂ ಪಕ್ಷ ಬಿಟ್ಟು ಹೋಗಿಲ್ಲ. ಯಾವತ್ತಿದ್ರೂ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ K. ಅಬ್ದುಲ್ ಜಬ್ಬಾರ್ ಅವರು ದಾವಣಗೆರೆ ದಕ್ಷಿಣಕ್ಕೆ ಸೀಮಿತ ಆದ ರಾಜಕಾರಣ ಅರಲ್ಲ. ಇಡೀ ರಾಜ್ಯಾದ್ಯಂತ 2018 2023 ಚುನಾವಣೆ ಆಗಲಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇವತ್ತು ಏನು 140 ಶಾಸಕರು ಆಯ್ಕೆಯಾಗಿ ನಮ್ಮ ಸರ್ಕಾರ ರಚನೆ ಇದೆ. ಅದರಲ್ಲಿ ಬೇರೆ ನಾಯಕರ ಜೊತೆಗೆ ದೊಡ್ಡ ಪಾತ್ರ ನಮ್ಮ ಅಲ್ಪಸಂಖ್ಯಾತರ ನಾಯಕರಲ್ಲಿ ಜಬ್ಬಾರ್ ಸಾಹೇಬ್ರದ್ದು ಇದೆ ಅಂತ ಹೇಳಿ ನಾನು ಇವತ್ತು ಅವರಿಗೆ ಉಚ್ಚಾರಣೆ ಮಾಡಿರೋದು ನಮಗೆಲ್ಲರ ದುಃಖಕರ ಸಂಗತಿ. ಒಂದೇ ಒಂದು ಅವರಿಗೆ ಪನಿಷ್ಮೆಂಟ್ ಏನಂತ ಹೇಳಿದರೆ, ದಾವಣಗೆರೆ ದಕ್ಷಿಣದಲ್ಲಿ ಬಹುದಿನಗಳ ಕಾಲ ಮೇಲೆ ಒಂದು ಅಲ್ಪಸಂಖ್ಯಾತರ ಧ್ವನಿಯಿಂದ ಎತ್ತಿದ ನಾಯಕರಾದ K. ಅಬ್ದುಲ್ ಜಬ್ಬಾರ್ ಅವರಿಗೆ ಇಷ್ಟು ದೊಡ್ಡ ಪನಿಷ್ಮೆಂಟ್ ಕೊಟ್ಟಿರೋದು ಮಹಾ ತಪ್ಪು. ಇದು ತಕ್ಷಣವೇ ಇವರು ಆ ರಾಜೀನಾಮೆಯನ್ನು ವಾಪಸ್ ತಗೊಂಡು ಆ ಪಕ್ಷದಲ್ಲಿ ಅವರಿಗೆ ಮುಂದುವರಿಸಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿಕೊಳ್ಳುತ್ತೇನೆ. ಮತ್ತು ಈ ಷಡ್ಯಂತ್ರದಲ್ಲಿ ಜಬ್ಬಾರ್ ಸಾಹೇಬರು ಈ ಮಟ್ಟಕ್ಕೆ ಹಿಂದೆ ಹೋಗಬೇಕು, ಈ ಮಟ್ಟ ತನಕ ಹೋಗ್ಬೇಕಂತೇಳಿ ನಮ್ಮ ಸಮಾಜದ ಕೆಲವು ನಾಯಕರು ಅವ್ರ ಜೊತೆಗೆ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವರು ಆದಷ್ಟು ಬೇಗ ಜಲ್ದಿ MLC ಆಗಲಿ, ಅವರು ಆದಷ್ಟು ಬೇಗ
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಲಿ ಜಬ್ಬಾರ್ ಸಾಹೇಬರು ಸೇವೆ ಸಲ್ಲಿಸಿದ್ರಲ್ಲ ಅದಕ್ಕಿಂತ 2 ಪಟ್ಟು ಕೆಲಸ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ವಿನಂತಿ ಮಾಡುತ್ತಾ ಅವರಿಗೆ ಒಳ್ಳೆಯದಾಗಲಿ. ಯಾರು ದೇವರು ಜಬ್ಬಾರ್ ಸಾಹೇಬ್ರ ಮೇಲೆ ಷಡ್ಯಂತ್ರ ಮಾಡಿದಾರೋ ಎಲ್ಲ ನಾಯಕರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು KPCC ಮತ್ತು AICC ಹೈಕಮಾಂಡಲ್ಲಿ ಕೇಳ್ಕೊಳ್ಳೋದಷ್ಟೇ.